ನಾಡಿನ ಸಮಸ್ತ ಜನತೆಗೆ ಭಕ್ತಿ ಭಂಡಾರಿ ಬಸವಣ್ಣನವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬಸವಣ್ಣನವರು ಅಂದ ತಕ್ಷಣ ಒಂದು ಮಾತು ನೆನಪಿಗೆ ಬರುತ್ತೆ. ಏನಪ್ಪಾ ಅಂದ್ರೆ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸದಿಯ ಕೂಡ ಸಮಬದಿ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತೇಳಿ ಹೇಳಿದರು ಭಕ್ತಿ ಭಂಡಾರಿ ಬಸವಣ್ಣನವರು. ಇವತ್ತಿನ ದಿನ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಯಾರು ನಮ್ಮ ಮನೆಯವ್ರು ಅನ್ಬೇಕನ್ನೋದೇ ಗೊತ್ತಾಗಂಗಿಲ್ಲ, ಯಾರನ್ನ ನಂಬೇಕನ್ನೋದು ಗೊತ್ತಾಗಂಗಿಲ್ಲ. ಬಟ್ ಇದರ ಲಾಜಿಕ್ ಏನಂದ್ರೆ, ಬಸವಣ್ಣನವರು ಹೇಳಿ ಆದ್ಮೇಲೆ 200 ವರ್ಷ ಕಳೆದ 250 ವರ್ಷ ಕಳೆದ ತಕ್ಷಣ ಪುರಂದರದಾಸರು ಬಂದರು. ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಸತ್ಯವಂತರಿಗಿದು ಕಾಲವಲ್ಲ, ಪರಮ ಪಾಪಿಗಳಿಗಿದು ಸುಭಿಕ್ಷ ಕಾಲ, ಧರ್ಮ ಮಾಡುವವನಿಗೆ ಅಧರ್ಮ ಮಾಡುವ ಕಾಲ, ದುಷ್ಟರಿಗಿದು ಬಹುಸೌಖ್ಯ ಕಾಲ ಅಂತ ಒಂದು ಮಾತು ಹೇಳಿದ್ರು. ಅವ್ರು ಹೇಳಿ 200 ವರ್ಷಕ್ಕೆ ಪುರಂದರದಾಸರು ಹಿಂಗೆ ಹೇಳಿದಾರೆ ಅಂದ್ರೆ, ಈಗ 800 ವರ್ಷ ಆಗಿದೆ. ನಾವೆಲ್ಲ ವಿಚಾರ ಮಾಡಬೇಕು. ಯಾರನ್ನು ಅತಿಯಾಗಿ ನಂಬೋದು ಯಾವುದು ಒಳ್ಳೇದಲ್ಲ. ಅತಿ ಅನ್ನೋದು ಅದು ಅತಿಯಾಗಿನೇ ಆಗ್ತದೆ. ನಮ್ಮ